ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತು ನನ್ನ ಭೀಮ್ನ ಅಮಾವಾಸ್ಯೆ ಹೇಗಾಯಿತು ಅಂತ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು. ವೆಲ್ಕಮ್. ಖುಷಿ ಆಗ್ತಾ ಇದೆ. 7 ಜನ್ಮಕ್ಕೂ ಅಲ್ಲ 100 ಜನ್ಮಕ್ಕೂ ಇವರೇ ನನಗೆ ಗಂಡಾಗಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಅವ್ರ ಪಕ್ಕ ಈ ವರ್ಷನೇ ಸಾಕು ಅಂತ ಕೇಳ್ಕೊತಿರ್ತಾರೆ. ಈ ವರ್ಷನೇ ಸಾಕು ಅಂತ ನೋಡಿ ಹೋಗ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಇವತ್ತಿನ ದಿನ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು 6 ಗಂಟೆಗೆ ಎದ್ಬಿಟ್ಟು ಬಾಗಿಲೆಲ್ಲ ತೊಳೆದು ಆಚೆ ಕಡೆ ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಒಲೆ ಎಲ್ಲ ತೊಳ್ಕೊಂಡೆ. ಸೊ ಎಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇನ್ನೂ ಟೈಮ್ ಇತ್ತು. ಸೊ ಸೌಂಡ್ ಮಾಡಿದ್ರೆ ಪಾಪ ಹಸ್ಬೆಂಡು ಮಕ್ಕಳು ಎದ್ದೊಳ್ತಾರೆ ಅಂತ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದೆ. ಯಾಕೆಂದರೆ 4:15ವರೆಗೂ ಕೂಡ ಅಮಾವಾಸ್ಯೆ ಇತ್ತಲ್ವ. ಸೊ 4:45 ಪೂಜೆ ಮಾಡ್ಬೋದಿತ್ತು. ಸೊ ಹೇಗಿದ್ದರೂ ಟೈಮ್ ಆಗಿತ್ತು. ಸೊ ಸಂಜೆ ಗೋಧೂಳಿ ಟೈಮಲ್ಲೇ ಪೂಜೆ ಮಾಡೋಣ ಅಂದ್ಕೊಂಡು ನೋಡಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಮನೆ ಒರೆಸ್ಲಿಕ್ಕೆ ಫ್ರೆಂಡ್ಸ್, ಇಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದೇನಿರುತ್ತೆ ಎಲ್ಲ ಹೋಗುತ್ತೆ. ಸೊ ಮನೆ ಹಬ್ಬ ಹುಣ್ಣಿಮೆನಲ್ಲಿ ಇರೋ ಥರ ನಾವು ಸ್ವಲ್ಪ ಹರಳುಪ್ಪು ಹಾಗೆ ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳೋದ್ರಿಂದ, ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಮನೆಯಲ್ಲಿ ಎಲ್ಲ ಹೋಗುತ್ತೆ ಅಂತ ನಂಬಿಕೆ, ವಾಡಿಕೆ. ಈ ಥರ ಹಬ್ಬ ಹರಿದಿನ ವಾರ ಒಪ್ಪತ್ತಲ್ಲಿ ಈ ರೀತಿಯಾಗಿ ನಾವು ಇಡೀ ಮನೆನ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಬನ್ನಿ, ಇಲ್ಲೆಲ್ಲ ಮನೆ ಎಲ್ಲ ಒರೆಸ್ಕೊಂಡೆ. ಸೊ ಪಾತ್ರೆ ಎಲ್ಲ ತೊಳ್ಕೊಂಡು, ಸೊ ಮಕ್ಕಳಿಗೆ ಪುಳಿಯೋಗರೆನ ಮಾಡಿಟ್ಕೊಂಡಿದ್ದೆ. ನಾನಿವತ್ತು ಉಪವಾಸ ಇದ್ದೆ. ಸೊ ಎಲ್ಲ ಕ್ಲೀನ್ ಇತ್ತು, ರೆಡಿ ಇತ್ತು. ಸೊ ಎಲ್ಲ 10 ಗಂಟೆ ಒಳಗಡೆ ಕೆಲಸ ಎಲ್ಲ ಮುಗ್ದೋಯ್ತು. ಬಟ್ ನಾನು ಮಾಡಿದ್ರೆ ಗೋಧೂಳಿ ಟೈಮಲ್ಲೇ ಮಾಡಬೇಕು ಅಂತ ಹೇಳಿ ಹಸ್ಬೆಂಡ್ ಮಲಗಿದ್ರು ಇನ್ನು. ಸೊ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೆ ಕೆಲಸ. ಅವ್ರು ಎದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ಆಮೇಲೆ ಸಂಜೆನ ವ್ಲಾಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಸೊ ಫಸ್ಟು ನಾನು ದೇವ್ರ ಮನೇಲಿ ದೀಪನ ಹಚ್ಚಿ ಪೂಜೆ ಮಾಡಿಕೊಂಡು ಪಾದ ಪೂಜೆಗೆ ರೆಡಿ ಮಾಡಿಕೊಂಡೆ. ಸೊ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ, ಫೋನೆಲ್ಲ ಆ ಕಡೆ ಈ ಕಡೆ ಶೇಕ್ ಮಾಡ್ತಾಯಿದ್ದ. ಸೊ ಪೂಜೆ ನಾನು ಮಾಡ್ತಾಯಿದ್ದೆ, ಅವ್ನು ಪಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯಲ್ಲಿ ಸೊ ಕಡೆಯದಾಗಿ ಎಲ್ರಿಗೂ ಮಂಗಳಾರತಿನ ಕೊಟ್ಟೆ. ಸಂಕಲ್ಪ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಕೊನೆಗೆ ಇಟ್ಬಿಟ್ಟು ಅವ್ರಿಗೆ ಸ್ಟಾರ್ಟ್ ಮಾಡ್ಕೊಂಡೆ. ಶಾರ್ಪು 4:10 ಆಗಿತ್ತು ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡಾಗ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. ಸೊ ನೆಕ್ಸ್ಟು ಇದೆಲ್ಲ ಮುಗಿದ್ಮೇಲೆ ನೋಡಿ ಇಲ್ಲಿ ಪಾದ ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅಗಲವಾದ ತಟ್ಟೆ ಆದರೆ ಒಳ್ಳೆಯದು. ಬಟ್ ನನ್ನ ಹತ್ರ ಇದ್ದೇ ತಟ್ಟೆ ಇಷ್ಟಗಳ ಮಾತ್ರ. ಸೊ ಹಾಗಾಗಿ ಅದನ್ನು ಇಟ್ಕೊಂಡು ತೊಳೆದ್ಬಿಟ್ಟು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಅರಿಶಿನ ಕುಂಕುಮನ ದೇವ್ರ ಮನೆಯಿಂದ ಹಾಕ್ಬಾರ್ದು, ತಗೊಂಡು ಇಟ್ಬಾರ್ದು ಅಂತ ನೋಡಿದ್ದೆ, ಕೆಲವು ಕಡೆ ಕೇಳಿದ್ದೆ ಕೂಡ. ಸೊ ಹಾಗಾಗಿ ನಾನು ಇಲ್ಲಿ ಹೊಸ್ಲ ಗಿಡಕ್ಕೆ ಏನು ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಲ್ಲ ಅದರಲ್ಲೇ ಹಚ್ತಾ ಇದ್ದೆ. ಸೊ ಅವ್ರಿಗೆ ನಾನು ಮಲ್ಲಿಗೆ ಹೂವನ್ನು ತಗೊಂಡು ಬಂದಿದ್ದೆ ಪಾದಕ್ಕೆ ಇಡಬೇಕು ಅಂತ. ಸೊ ಇಲ್ಲಿ ಅರಿಶಿನ ಕುಂಕುಮನ ಇಕ್ತಾ ಇದ್ದಾರೆ ನನಗೆ. ನೋಡಿ, ಪೂಜೆನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಈ ರೀತಿಯಾಗಿ ಅರಿಶಿನ ಕುಂಕುಮನ ಇಕ್ಕಿಸ್ಕೊಂಡು ಹಾಗೆಯೇ ಜಡೆಗೆ ಹೂವು ಮುಡಿಸ್ಕೊಬೇಕು ಯಜಮಾನ್ರ ಕೈಯಲ್ಲಿ. ಹಾಗೆ ನಾನು ಸ್ವಲ್ಪ ಕುಂಕುಮನ ಹಚ್ಚಿದೆ. ಸೊ ನಾವು 10 ಗಂಟೆ ಕೆಲಸ ಎಲ್ಲ ಮುಗಿದ್ಮೇಲೆ ಆಮೇಲೆ ಅವ್ರು ಎದ್ಮೇಲೆ ಹೋಗಿಬಿಟ್ಟು ಸೊ ಮಾರ್ಕೆಟಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಿತ್ತು, ಎಲ್ಲ ಪೂಜೆಗೆಲ್ಲ ತಗೊಂಡು ಬಂದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಇಲ್ಲಿ ಮಲ್ಲಿಗೆ ಹೂವು ತಂದಿದ್ದೆ ನಾನು ಅವ್ರ ಪಾದ ಪೂಜೆಗೆ ಅಂತ. ಅವ್ರು ಅದರಲ್ಲಿ ಸ್ವಲ್ಪ ನನ್ನ ತಲೆಗೆ ಮುಡ್ಕೊ ಅಂತ ಮುಡಿಸ್ತಾ ಇದ್ದಾರೆ. ಉಪವಾಸ ಇದ್ದೆ, ಯಾಕಿದೆಯಾ ಉಪವಾಸ ಅಂತ ರೇಗಿಸ್ತಾಯಿದ್ರು. ಅದಕ್ಕೆ ನಾನು ಹಾಗೆ ಇಲ್ಲ ರೀ ಅಂತ ಹೇಳ್ತಾ ಇದ್ದೆ. ನೋಡಿ, ತುಂಬೆ ಹೂವು ಅಥವಾ ಮಲ್ಲಿಗೆ ಹೂವನ್ನ ಇಟ್ಟರೆ ಪಾದಗಳಿಗೆ ತುಂಬ ಒಳ್ಳೆಯದು ಅಂತ ನೋಡಿದೆ. ಹಾಗಾಗಿ ನಾನು ತಗೊಂಡು ಬಂದಿದ್ದು. ಸೊ ಪರೋಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರೋ ದೇವ್ರಿಗೆ ನಾವು ಅಷ್ಟೊಂದು ಪ್ರೀತಿ, ನಂಬಿಕೆ, ಭಕ್ತಿಯಿಂದ ಉಪವಾಸ ಇದ್ದು ಪೂಜೆ ಮಾಡ್ತೀವಲ್ವ. ಇವರು ನಿಜವಾಗ್ಲೂ ಪ್ರತ್ಯಕ್ಷವಾದ ದೇವರು ಅಂದರೆ ಗಂಡನೇ. ಸೊ ಪ್ರತ್ಯಕ್ಷವಾದ ದೇವ್ರಿಗೆ ನಾವು ಕೂಡ ಉಪವಾಸ ಇದ್ದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕಲ್ವ. ನಮ್ಮನ್ನು ಕೊನೆಯವರೆಗೂ ಕೈ ಹಿಡಿದು ಕಾಪಾಡ್ತಾರಲ್ವ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಪೂಜೆ ಮಾಡುವಾಗ. ಸೊ ಮಾಡ್ತಾಯಿದ್ದೆ ನಿಧಾನವಾಗಿ. ಸೊ ಈ ರೀತಿಯಾಗಿ ಅರಿಶಿನ ಕುಂಕುಮ ಇಕ್ಕಿ ಹೂಗಳಿಂದ ಅವ್ರ ಪಾದಗಳನ್ನ ಅಲಂಕಾರ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಲಿಕ್ಕೋಸ್ಕರ. ಫ್ರೆಂಡ್ಸ್, ಕೆಲವರು ಇಷ್ಟು ಮಾತ್ರ ಹೂವು ಎಲ್ಲ ಇಟ್ಟು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ, ಕಂಕಣ ಕಟ್ಟಿಸ್ಕೊಂಡು. ಈ ರೀತಿ
ನಾನು ಕಟ್ತಾಯಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೂಜೆ ಎಲ್ಲ ಮಾಡಿ ಆಮೇಲೆ ಎತ್ತಿಟ್ಕೊಂಡು ಬಂದೆ ಆಚೆಗೆ. ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ತಗೊಂಡು ಬಂದಿದ್ದು. ಸೊ ಈಗ ಅವರು ನನಗೂ ಕೂಡ ಕಟ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ತುಂಬ ಟೈಮ್ ಇದ್ದಿದ್ದರಿಂದ ನನಗೆ ಸರಿ ಹೋಯಿತು ಟೈಮು. ಸೊ ಕೆಲಸನೂ ಬೇಗ ಮುಗಿಸ್ಕೊಂಬಿಟ್ಟಿದ್ದೆ ಬೆಳಗ್ಗೆನೇ. ಹಾಗಾಗಿ ಬೆಳಗ್ಗೆನೇ ಪೂಜೆ ಆಗಿದ್ದಿದ್ರೆ ಹರಿಬರಿ ಆಗಿಬಿಡ್ತಾಯಿತ್ತು ಕೆಲಸ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ. ಸೊ ಸಂಜೆ ಮಾಡ್ಕೊಂಡಿದ್ದಕ್ಕೆ ತುಂಬ ಆಯಿತು. ನೋಡಿ ಪೂಜೆ ಆಯಿತು. ಇಬ್ಬರು ಸಂಕಲ್ಪ ಮಾಡ್ಕೋತಾ ಇದ್ವಿ ಇಟ್ಕೊಂಡು. ಅಕ್ಷತೆನ ಕೊಟ್ಟಿದ್ದೆ ಪೂಜೆ ಎಲ್ಲ ಆದಮೇಲೆ, ಆಶೀರ್ವಾದ ತಗೊಳ್ಳುವಾಗ ಅಕ್ಷತೆ ಕೂಡ. ಸೊ ನಾನು ಪ್ರತಿ ವರ್ಷವೂ ಹೀಗೆ ಫ್ರೆಂಡ್ಸ್ ಮಾಡೋದು. ಸೊ ಕಳೆದ ವರ್ಷಗಳಲ್ಲೆಲ್ಲ ನಾನು ಯೂಟ್ಯೂಬ್ ಇರಲಿಲ್ಲ, ಸೊ ಹಾಗಾಗಿ ಹಾಕ್ಕೊಂಡಿರಲಿಲ್ಲ ಅಷ್ಟೇ. ನಾನು ಖಂಡಿತವಾಗ್ಲೂ ಇದನ್ನು ಯೂಟ್ಯೂಬ್ಗೋಸ್ಕರ ಮಾಡಿದ್ದೀನಿ ಅಂದ್ಕೊಬೇಡಿ. ಸೊ ನನ್ನ ಮದುವೆ ಆದಾಗಿಂದನೂ ಕೂಡ ಇದೇ ರೀತಿಯಾಗಿ ನಾನು ಪೂಜೆ ಮಾಡ್ತಾ ಇರೋದು. ಸೊ ಎಲ್ಲ ಮುಗಿದ ಮೇಲೆ ಪೂಜೆನ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಫ್ರೆಂಡ್ಸ್, ನಾವು ಗಂಡನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು, ನಾವು ಉತ್ತರ ದಿಕ್ಕಿಗೆ ತಿರುಗಿಕೊಂಡು ಪೂಜೆನ ಮಾಡಬೇಕು. ಸೊ ನಾನು ಆ ರೀತಿಯಾಗಿ ಪೂಜೆ ಮಾಡಿ ಅವ್ರ ಹತ್ರ ಆಶೀರ್ವಾದನ ತಗೋತಾ ಇದ್ದೀನಿ ಫೈನಲ್ಲಾಗಿ. ಸೊ ನಾನು ಫೈನಲಾಗಿ ಪೂಜೆ ಎಲ್ಲ ಆದಮೇಲೆ, ನಮಸ್ಕಾರ ಆದಮೇಲೆ ಅಕ್ಷತೆಗಳನ್ನ ಹಾಕ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು ನಮ್ಮ ಹಸ್ಬೆಂಡು. ಸೊ ಮಕ್ಕಳು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು. ನನ್ನ ದೊಡ್ಡ ಮಗನೇ ವೀಡಿಯೋ ಮಾಡ್ತಾ ಇದ್ದಿದ್ದು. ಸೊ ಕೊನೆಗೆ ನಾನು ಜಾಮೂನ್ ಮಾಡಿಟ್ಟಿದ್ದೆ. ಸೊ ಅದನ್ನು ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ. ಆ್ಯಕ್ಚುಲಿ ಜಾಮೂನ್ದೆಲ್ಲ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ. ಅದು ವೀಡಿಯೋ ನಾನು ಆನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಾರಿ, ಅದು ವೀಡಿಯೋನೇ ಆನ್ ಆಗಿರಲಿಲ್ಲ. ಸೊ ಫೈನಲ್ಲಾಗಿ ರತ್ನೀರು ತೆಗಿತಾ ಇದ್ದೀನಿ ಅವ್ರಿಗೆ. ಅದಕ್ಕೂ ಕೂಡ ನಾವು ದೇವ್ರಿಗೆ ಹಚ್ಚೋ ದೀಪನ ಬೆಳಗಬಾರ್ದು ಅಂತ ಅಂದರು. ಸೊ ಹಾಗಾಗಿ ಮಾಮೂಲಿ ದೀಪಗಳನ್ನ ತಗೊಂಡವ್ರಿಗೆ ರತ್ನೀರು ತೆಗಿತಾ ಇದ್ದೀನಿ. ಕೆಲವರು ಗಂಧದ ಕಡ್ಡಿ ಬೆಳಗಬಾರ್ದು, ಕರ್ಪೂರ ಬೆಳಗಬಾರ್ದು, ಇಷ್ಟು ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಅದು ಅವರವರ ನಂಬಿಕೆ, ವಾಡಿಕೆ. ಬಟ್ ನಮಗೆ ಪ್ರತ್ಯಕ್ಷ ದೇವರು ಇವರೇ ಅನ್ನೋದ್ರಿಂದ ನನಗೇನು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ದೆ. ಸೊ ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು? ರೋಸ್ ಹೂವು ತಂದಿದ್ರಲ್ಲ, ಸೊ ಅದನ್ನು ಹಾಗೆ ಮುಡಿಸ್ತಾಯಿದ್ರು ಅವರು, ತಲೆಗೆ ಮುಡಿಸ್ತಾಯಿದ್ರು. ನೀವೆಲ್ಲ ಹೇಗೆ ಪೂಜೆ ಮಾಡಿದ್ರಿ? ಎಲ್ಲ ಚೆನ್ನಾಗಾಯ್ತಾ? ಸೊ ಎಲ್ರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಸೊ ಪಾದ ಪೂಜೆ ಆಯಿತು. ಸೊ ನಾನು ಪ್ರತಿ ವರ್ಷ ಮಾಡ್ತೀನಿ. ಸೊ ನನ್ನ ಮದುವೆ ಆಗಿ ಇವಾಗ ಆಗಸ್ಟ್ಗೆ 10 ಇಯರ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ನಾನು 10 ಇಯರ್ ಫಸ್ಟ್ ಇಯರ್ ಭೀಮ್ ಅಮಾವಾಸ್ಯೆ ಇರಲಿಲ್ಲ. ಸೊ 9 ಇಯರ್ ಮಾಡಿದ್ದೀನಿ ಇದಕ್ಕೆ. ಸೊ ಪ್ರತಿ ವರ್ಷ ತಪ್ಪದಿರ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನಿಜ, ವರ್ಷದಲ್ಲಿ ಒಂದಿನ ಈ ರೀತಿಯಾಗಿ ನಾವು ಗಂಡನಿಗೆ ಪೂಜೆ ಮಾಡೋ ದೇವರು ಅಂತ ಕೂರಿಸಿ ಒಂದಿನ ನಿಜವಾಗ್ಲೂ ಬೇಕು ನಮಗೆ. ಯಾಕೆಂದರೆ ನಮಗೆ ತಂದೆ ತಾಯಿ ಮನೇನ ಮದುವೆ ಆಗಿ ಬಿಟ್ಟು ಬಂದಮೇಲೆ ನಮ್ಮನ್ನು ತಂದೆ ರೀತಿ, ತಾಯಿ ರೀತಿ ಜೋಪಾನ ಮಾಡಿ, ಅಣ್ಣ ತಮ್ಮ ಥರ ಜೋಪಾನ ಮಾಡಿ ನಮ್ಮನ್ನು ಎಲ್ಲ ರೀತಿ ರಕ್ಷಣೆ ಕೊಡ್ತಾರೆ. ಸೊ ನಮ್ಮನ್ನ ಕೊನೆ ಕಾಲದವರೆಗೂ ಕೈ ಹಿಡಿದು ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ. ಸೊ ನಮಗೆ ಒಂದು ಏನು ಹೇಳಬೇಕು, ಗಂಡ ಅಂದರೆ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗದೇ ಇರೋವಂಥ ಆಸ್ತಿ ತಾಯಿ ಬಿಟ್ಟರೆ, ತಂದೆ ಬಿಟ್ಟರೆ ನೆಕ್ಸ್ಟ್ ಸ್ಥಾನ ಅದು ನಮ್ಮ ತಾಳಿ ಕಟ್ಟಿದಂಥ ಗಂಡ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಫೋಟೋಸ್ ಎಲ್ಲ ತಕ್ಕೊಂಡ್ವಿ, ಎಲ್ಲರೂ ಸೇರಿಕೊಂಡು ಸುಮಾರು ಫೋಟೋಸ್ನ ತಕ್ಕೊಂಡ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಖಂಡಿತವಾಗ್ಲೂ ಬೇಕು. ಹಾಗೆ ಇದು ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ಹೇಳಿ.